ಭಾನುವಾರ ಬಂದ್ಗೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಸಹಮತ. ಆರ್ ಆಂಜನೇಯ ರೆಡ್ಡಿ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಮಾಡಿಸಿ ಅವಳಿ ಜಿಲ್ಲೆಗಳ ಋಣ ತೀರಿಸಲಿ. ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ನೀರಿನ ಮಟ್ಟ ಪಾತಾಳಕ್ಕಿಳಿದು ಹೋಗಿವೆ. ಈ ಭಾಗದ ರೈತರ ಬವಣೆ ನೀಗಿಸಲು ನದಿ ನೀರು ಹರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಅವರು ಬೆಂಗಳೂರಿನ ತ್ಯಾಜ್ಯ ನೀರನ್ನ ಕೆರೆಗಳಿಗೆ ಹರಿಸಿದ್ದಾರೆ. ಆ ನೀರನ್ನಾದರೂ 3ನೇ ಹಂತದ ಶುದ್ಧೀಕರಣ ಮಾಡಿ ಹರಿಸಿಲ್ಲ. ಆ ನೀರಿನ ಅಪಾಯದ ಬಗ್ಗೆ ಅಂದೇ ನಾವು ಪ್ರತಿಧ್ವನಿ ಮಾಡಿದ್ವು. ಆದರೆ ನಮ್ಮ ಜೊತೆ ಸೇರಿ ಹೋರಾಟ ಮಾಡಿ ಗೆದ್ದ ಶಾಸಕರೆಲ್ಲ ನಮಗೆ ಮೋಸ ಮಾಡಿದ್ದಾರೆ. ಕಳೆದ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಪಂಗನಾಮ ಹಾಕಿರುವ ಸಿಎಂ ಸಿದ್ದರಾಮಯ್ಯನವರ ಕಿವಿ ಹಿಂಡಿ ತ್ಯಾಜ್ಯ ನೀರಿನ 3ನೇ ಹಂತದ ಶುದ್ಧೀಕರಿಸಿ ನೀರು ಹರಿಸಲು ಒತ್ತಾಯ ಮಾಡಬೇಕಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಮರ್ಥಿಸಿಕೊಳ್ತಿರೋದು ದುರದೃಷ್ಟಕರ ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬೆಂಗಳೂರು ತ್ಯಾಜ್ಯ ನೀರನ್ನು ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಹರಿಸಲಾಗುತ್ತಿದೆ. ಈ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಿಸಿ ಹರಿಸಿ. ಈ ನೀರಿನ ಬಳಕೆಯಲ್ಲಿರುವ ಜಿಲ್ಲೆಯ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಈಗಾಗಲೇ ನಮ್ಮ ತರಕಾರಿ ಬೆಲೆ ಕುಸಿದಿದೆ. ಇದರ ಜೊತೆಗೆ ಅನೇಕ ಕಾಯಿಲೆಗಳಿಗೆ ಜನರು ತುತ್ತಾಗ್ತಿದ್ದಾರೆ. ಈ ನೀರಿನ ಕ್ವಾಲಿಟಿ ಬಗ್ಗೆ ಈಗಾಗಲೇ ಅನುಮಾನ ವ್ಯಕ್ತಪಡಿಸಿದ ವಿಜ್ಞಾನಿಗಳು ಜನರ ಆರೋಗ್ಯ ದೃಷ್ಟಿಯಿಂದ 3ನೇ ಹಂತದ ಶುದ್ಧೀಕರಣ ಅಗತ್ಯವಾಗಿದೆ ಅಂತ ಹೇಳಿದ್ದಾರೆ. ಅವಳಿ ಜಿಲ್ಲೆಯ ಜನ ನಿಮಗೆ ರಾಜಕೀಯ ಜೀವನ ನೀಡಿದ್ದಾರೆ. ಅವರಿಗೆ ನೀವು 3ನೇ ಹಂತದ ಶುದ್ಧೀಕರಿಸಿದ ನೀರು ಕೊಡಿ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ಮಾಡಿದ್ರು. ಅವರು ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ. ಬದಲಿಗೆ 2ನೇ ಹಂತದ ಶುದ್ಧೀಕರಣದಿಂದ ಯಾವುದೇ ಅಪಾಯ ಇಲ್ಲ ಅನ್ನೋ ಅಪಾಯದ ಹೇಳಿಕೆಯನ್ನು ನೀಡಿರೋದು ಇನ್ನಷ್ಟು ಗಂಭೀರವಾದ ಪ್ರಶ್ನೆ ಎಂದರು. ಇದೇ ವೇಳೆ ಭಾನುವಾರ ಕರೆದಿರುವ ಚಿಕ್ಕಬಳ್ಳಾಪುರ ಬಂದ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಅವತ್ತಿನ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡೋದಾಗಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ನಂದಿ ಬೆಟ್ಟದಲ್ಲಿ ಒಂದು ಸಚಿವ ಸಂಪುಟದ ಸಭೆ ಆಯಿತು ಇತ್ತೀಚೆಗೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಧ್ಯಮ ಪ್ರತಿನಿಧಿಗಳು ಕೇಳಿದಂಥ ಒಂದು ಪ್ರಶ್ನೆಗೆ ಉತ್ತರವಾಗಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಈ ಜಿಲ್ಲೆಗಳ ಜನ ಕೇಳಿದ್ರೆ, ಈ ಜಿಲ್ಲೆಗಳ ಜನರು ಕೇಳಿದ್ರೆ ನಾನು 3ನೇ ಹಂತದ ಶುದ್ಧೀಕರಣ ಮಾಡ್ತೀನಿ, ಕೆಸಿ ವ್ಯಾಲಿಯನ್ನು, ಎಚ್ಎನ್ ವ್ಯಾಲಿಯನ್ನು ಮತ್ತು ವೃಷಭಾವತಿ ವ್ಯಾಲಿಯನ್ನು 3ನೇ ಹಂತದ ಶುದ್ಧೀಕರಣ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಅವತ್ತು ಇಡೀ ರಾಜ್ಯದ ಮುಂದೆ ಕೊಟ್ಟಿದ್ದರು. ಅದರ ಭಾಗವಾಗಿಯೇ ನಾವು ಮುಖ್ಯಮಂತ್ರಿಗಳ ಆ ಮಾತಿಗೆ ಪ್ರೇರೇಪಿತರಾಗಿ ಈಗ ಏನು 30 ವರ್ಷಗಳಿಂದ ಚಳುವಳಿಯಾಗಿದೆ, ಹೋರಾಟ ಆಗಿದೆ, 15 ವರ್ಷಗಳಿಂದ ತೀವ್ರವಾದಂಥ ಚಳುವಳಿಗಳು ನಡೀತಾ ಇದ್ದಾವೆ. ಆದರೂ ಇವರಿಗೆ ಈ ಜಿಲ್ಲೆಗಳ ಕೂಗು ಕೇಳಿಸಿಲ್ಲ. ಈಗ ಇನ್ನೊಂದು ಸಾರಿ ಕೇಳಿಸ್ಬೇಕು ಇವರಿಗೆ ಅಂತ ಹೇಳಿ ಜಲಾಗ್ರಹ ಸಮಾವೇಶದ ಮೂಲಕ 3 ಜಿಲ್ಲೆಗಳನ್ನು ಒಗ್ಗಟ್ಟಾಗಿ ಮಾಡಿ ಸಮಾವೇಶಗಳನ್ನು ಮಾಡಿ ಒಂದು ಸರ್ಕಾರಕ್ಕೆ ಆ ಕೂಗನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಿದರು. ಅದು ಅವರ ಜೀವನದ ಒಂದು ದಾಖಲೆಯ ಬಜೆಟ್ ಆಗಿತ್ತು, 17ನೇ ಬಜೆಟ್ ಆಗಿತ್ತು. ಆ ಬಜೆಟ್ ಮೇಲೆ ಬಹಳ ದೊಡ್ಡ ನಿರೀಕ್ಷೆ ಇತ್ತು. ಪ್ರತಿಯೊಬ್ಬರಿಗೂ, ಈ 3 ಜಿಲ್ಲೆಗಳ ಪ್ರತಿಯೊಬ್ಬ ನಾಗರಿಕರಿಗೂ ಇದು ಕಾರಣ ಏನಪ್ಪ ಅಂತಂದರೆ, ಈ ಸಾರಿಯ ಬಜೆಟ್ನಲ್ಲಿ ಈ ಜಿಲ್ಲೆಗಳ ಈ ನೀರಿನ ಬವಣೆಯನ್ನು ನೀಗಿಸುವಂಥ ಒಂದು ಕಾರ್ಯಕ್ರಮವನ್ನು ಸಹ ಸೇರಿಸಲಿಕ್ಕೆ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಆಗಲಿಲ್ಲ. ಕಾರಣ ಏನು ಅಂದರೆ, ನಾವು ಸಿದ್ದರಾಮಯ್ಯನವ್ರನ್ನ ಮಾತಾಡುವಂಥದ್ದು ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳುವಂಥದ್ದಕ್ಕಿಂತಲೂ ವೈಫಲ್ಯ ಎಲ್ಲಾಗ್ತಾ ಇದೆ ಅಂದರೆ, ಹೇಗೆ ನಾವು 3 ಜಿಲ್ಲೆಗಳ ಜನಸಾಮಾನ್ಯರು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳನ್ನು ಒಳಗೊಂಡು ಒಂದು ಸಂಘಟಿತವಾದಂಥ ಚಳುವಳಿಯನ್ನು ನಾವು ಹೇಗೆ ರೂಪಿಸಿದ್ವಿ, ಅದೇ ರೀತಿ ನೀರಿನ ವಿಚಾರದಲ್ಲಿ 3 ಜಿಲ್ಲೆಗಳಿಂದ ಆರಿಸಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು ಸಂಘಟಿತರಾಗಲಿಲ್ಲ. ಅವರು ಸಂಘಟಿತರಾಗಿ ಸರ್ಕಾರದ ಮೇಲೆ ಅಥವಾ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಉಪಮುಖ್ಯಮಂತ್ರಿಗಳ ಮೇಲೆ ಏನಾದರೂ ಒತ್ತಾಯ ತಂದಿದ್ದರೆ ಖಂಡಿತ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ತಾ ಇತ್ತು ಅನ್ನುವಂಥದ್ದು ಭಾವನೆ. ಆದರೆ ಅವರು ಮಂತ್ರಿಗಳು ಒದಗಿಸಿ ಸುಮ್ಮನಾದ್ರೂ ನಮ್ಮ ಈ ಅವಿಭಜಿತ ಕೋಲಾರ ಜಿಲ್ಲೆಯ ಋಣದಲ್ಲಿರ್ತಕ್ಕಂಥ
ಕೃಷ್ಣ ಬೈರೇಗೌಡರು ಈ ಈ ವರದಿ ಬಹಳ ಅತ್ಯದ್ಭುತವಾಗಿದೆ, ನೀರು ಬಹಳ ಪವಿತ್ರವಾಗಿದೆ, ಅದರ ಎಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ, ನಾವು ನಿರಂತರವಾಗಿ ಅದನ್ನು ಲ್ಯಾಬ್ ರಿಪೋರ್ಟ್ಗಳು ಪ್ರಯೋಗಾಲಯಕ್ಕೆ ಕಳಿಸ್ತಾ ಇದ್ದೀವಿ, ಚೆಕ್ ಮಾಡಿಸ್ತಾ ಇದ್ದೀವಿ, ಅದರಿಂದ ಏನೂ ಅಪಾಯ ಇಲ್ಲ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಇಷ್ಟು ವರ್ಷಗಳ ಏನು ಸುಮಾರು 10 ವರ್ಷಗಳಿಂದ ಈ ಕಲುಷಿತ ನೀರಿನ ವಿಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಕೊಟ್ಟಂಥ ವರದಿಗಳನ್ನು ಒಂದೇ ಕ್ಷಣದಲ್ಲಿ ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕುವಷ್ಟು ಸರಳವಾಗಿ ಲಘುವಾಗಿ ತೆಗೆದು ಬಿಸಾಕ್ತಾರೆ. ಇವತ್ತು ಕೃಷ್ಣ ಬೈರೇಗೌಡರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ, 10 ಜನ್ಮ ಹೋದ್ರೂ ಅವರು ಈ ಕೋಲಾರ ಜಿಲ್ಲೆಯ ಋಣ ತೀರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಅವ್ರಿಗೆ ಇವತ್ತು ಏನು ಅಧಿಕಾರ ಸಿಕ್ಕಿದೆ, ಇವತ್ತೇನು ಅದರಿಂದ ಹಲವಾರು ರೀತಿಯಾದಂಥ ಅನುಭವಿಸ್ತಾ ಇದ್ದಾರೆ ಅವರು, ಅದೆಲ್ಲ ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಯ ಜನಸಾಮಾನ್ಯರು ಅವ್ರ ತಂದೆಯವರಿಗೆ ಕೊಟ್ಟಿದ್ದಂಥ ಆಶೀರ್ವಾದ. ಆ ಆಶೀರ್ವಾದದ ಬಲದಿಂದ ಆ ಕೃಷ್ಣ ಅನ್ನೋ ಹೆಸರಿಗೆ ಆ ಬೈರೇಗೌಡ ಅನ್ನುವಂಥದ್ದನ್ನು ಸೇರಿಸ್ಕೊಂಡಿರೋದ್ರಿಂದ ಇವತ್ತು ಇಷ್ಟೆಲ್ಲ ಅವ್ರಿಗೆ ಮಾನ್ಯತೆ ಸಿಗ್ತಾ ಇದೆ. ಅಂಥ ಕೃಷ್ಣ ಬೈರೇಗೌಡರು ಈ ನೀರಾವರಿ ಹೋರಾಟದ ಏನು ಈ ಒಂದು ಪ್ರಯಾಣ ಏನಿದೆ, ಇದಕ್ಕೆ ಅವರ ಕೊಡುಗೆ ಏನು ಅಂತ ನಮ್ಮ ಹೋರಾಟಗಾರರಲ್ಲಿ ಇವತ್ತು ಪ್ರಶ್ನೆ ಮೂಡಿದೆ. ಇವತ್ತು ಶ್ರೀರಾಮ ರೆಡ್ಡಿ ಅವರ ಕಾಲದಿಂದ ಹಿಡಿದು ಇವತ್ತಿನವರೆಗೆ 30 ವರ್ಷಗಳಲ್ಲಾದಂಥ ಚಳುವಳಿಯಲ್ಲಿ ಕೃಷ್ಣ ಬೈರೇಗೌಡರ ಪಾತ್ರ ನೀರಾವರಿ ಹೋರಾಟದಲ್ಲಾಗಲಿ ಅಥವಾ ನೀರಾವರಿ ಈ ಜಿಲ್ಲೆಗಳಿಗೆ ತರುವಂಥ ಸಾಧಕ ಬಾಧಕಗಳ ಬಗ್ಗೆ ಆಗಲಿ, ಆಗಬಹುದಾದಂಥ ಯೋಜನೆಗಳ ಬಗ್ಗೆ ಆಗಲಿ, ಇವತ್ತು ಆಗಿರ್ತಕ್ಕಂಥ ಯೋಜನೆಗಳಲ್ಲಿ ಆಗ್ತಕ್ಕಂಥ ಅಪಾಯದ ಬಗ್ಗೆ ಆಗಲಿ ಅವರು ಎಲ್ಲೂ ಚಕಾರನೇ ಎತ್ತಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಕೋಲಾರ ಜಿಲ್ಲೆಯ ನೀರಾವರಿ ಹೋರಾಟಗಾರ ಹೊಳಲಿ ಪ್ರಕಾಶ್, ವಿಕೆ ರಾಜೇಶ್, ಕಾಮ್ರೇಡ್ ಲಕ್ಷ್ಮಯ್ಯ, ಸುಷ್ಮಾ ಶ್ರೀನಿವಾಸ್, ಆನಂದ್, ರವಿಕುಮಾರ್, ಶ್ರೀರಾಮೇಗೌಡ, ರಾಜೇಶ್, ರಾಮು, ಶಿವಣ್ಣ, ನೂರುಲ್ಲಾ, ಸುಧೀರ್, ಅರುಣ್ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.